ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಉಷಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಆಲೂ ಪರೋಟ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲೂ ಪರೋಟ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: ಮೊದಲನೇದಾಗಿ ನಾನು ಇಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚ್ ಶುಂಠಿ ಮತ್ತು 2 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು. ಮತ್ತು ಸೇಮ್ ಎಲ್ಲ ಅರ್ಧ ಸ್ಪೂನಲ್ಲೇ ತೊಗೋತಾ ಇದ್ದೀನಿ. ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಾನು ಸ್ಪೈಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಮಾಡ್ತೀವಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಸಾಕಾಗತ್ತೆ. ಹಾಗೆ ನಾನು ಗೋಧಿ ಹಿಟ್ಟನ್ನು ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಮತ್ತು ಆಲೂಗೆಡ್ಡೆನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇವಾಗ ನಾವು ಆಲೂಗೆಡ್ಡೆನ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ನುಣ್ಣಗಾಗೋ ತನಕ ನಾವು ಆಲೂಗೆಡ್ಡೆನ ಸ್ನ್ಯಾಶ್ ಮಾಡ್ಕೊಬೇಕಾಗತ್ತೆ. ಸ್ನ್ಯಾಶ್ ಆಗಿರೋ ಆಲೂಗೆಡ್ಡೆನ ಒಂದು ಸಪ್ರೇಟ್ ಬೌಲಿಗೆ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನುಣ್ಣಗಾಗಿದೆ ಅಂತ. ಒಂದು ಚೂರು ಗಂಟು ಬರಬಾರ್ದು, ಎಲ್ಲ ಕ್ಲೀನಾಗಿ ಸಾಫ್ಟ್ ಆಗಿರಬೇಕು. ಆವಾಗಲೇ ನಾವು ಚಪಾತಿ ಆಲೂ ಪರೋಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀಟಾಗಿ ಚಪಾತಿ ಲಟ್ಸೋದಕ್ಕೆ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ತೊಗೊಂಡಿದ್ದಲ್ಲ ಸ್ಪೈಸಸ್ಸು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಗರಂ ಮಸಾಲ, ಚಾಟ್ ಮಸಾಲ ಅನ್ನೋದು ಆಲೂ ಪರೋಟಕ್ಕೆ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸು. ಇದು ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ಸನ್ನು ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ನಾನು ಸಪ್ರೇಟ್ ಇಟ್ಕೊತೀನಿ ಸೈಡಲ್ಲಿ. ಯಾಕೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಅದರಿಂದ. ಇವಾಗ ಕಲಿಸ್ಬೇಕಾದ್ರೇ ಒಂದು ಸ್ಮೆಲ್ ಬರ್ತಾ ಇದೆ. ಅದು ಹೆಂಗೆ ಅಂತ ಹೇಳಿದ್ರೆ, ಈ ಮಸಾಲ ಪುರಿ ತಿಂತೀವಲ್ಲ, ಪಾನಿಪುರಿ ತಿಂತೀವಲ್ವ, ಸೇಮ್ ಅದೇ ಥರ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ಅದರಿಂದ ನಾನು ಇವತ್ತು ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ಹಿಟ್ಟೆಲ್ಲ ಚೆನ್ನಾಗಿ ಕಲಿಸಿದ ಮೇಲೆ ನಾನಿಲ್ಲಿ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಇವಾಗ ಚಪಾತಿ ಮಾಡೋದಕ್ಕೆ ತೊಗೋತೀವಲ್ವ, ಅಷ್ಟಿದ್ರೆ ಸಾಕಾಗತ್ತೆ. ದಪ್ಪ ತೊಗೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಚಿಕ್ಕದಾಗಿ ನಾನು ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತ. ಇವಾಗ ನಾನು ತೊಗೊಂಡಿರೋ ಹಿಟ್ಟನ್ನೆಲ್ಲ ಸೇಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊತೀನಿ. ಟೋಟಲ್ ಇಷ್ಟು ಉಂಡೆಗಳಾಗಿದ್ದೆ. ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಕಲಸಿಟ್ಕೊಂಡಿದ್ದೆ. ಅದರಿಂದ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಆಗಿದೆ. ಚಪಾತಿ ಪರೋಟನ ನೀಟಾಗಿ ಮಾಡ್ಬೋದು ಇವಾಗ. ಇದನ್ನು ಅಷ್ಟೇ ಮೀಡಿಯಮ್ ಸೈಜು ನಾವು ಚಪಾತಿ ಮಾಡ್ತೀವಲ್ವ, ಆ ಸೈಜಲ್ಲಿ ಇದನ್ನು ಸೇಮ್ ಉಂಡೆಗಳಾಗಿ ನಾನು ಮಾಡಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಚಪಾತಿ ಮಾಡ್ತೀವಲ್ವ, ಸೇಮ್ ಅದೇ ಪ್ರೊಸೀಜರಲ್ಲೇ ನಾವು ಮಾಡಬೇಕಾಗುತ್ತೆ. ತೊಗೊಂಡಿರೋ ಉಂಡೆನ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಅದನ್ನು ಚಪಾತಿ ಉಜ್ಜೋ ಲಟ್ಟಣಿಗೆನಲ್ಲಿ ಉಜ್ಜಬೇಕಾಗತ್ತೆ. ಅಂದರೆ ತುಂಬ ಅಗಲವಾಗಿ ಬೇಡ, ಮೀಡಿಯಮ್ ಸ್ವಲ್ಪನೇ ಅಗಲ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ನ ಇಟ್ಕೊಂಡು ನೀಟಾಗಿ ಕ್ಲೋಸ್ ಮಾಡಬೇಕು. ಜಾಸ್ತಿ ಅಗಲ ಮಾಡಿಕೊಂಡ್ರೆ ಆಲೂ ಪರೋಟ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಉಜ್ಜಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಕಿತ್ಕೊಂಡ್ಬಂದ್ಬಿಡತ್ತೆ. ಅದರಿಂದ ಚಪಾತಿ ಹಿಟ್ಟನ್ನು ಸ್ವಲ್ಪ ಅಗಲವಾಗಿ ಒತ್ಕೊಂಡು ಅದ್ರ ಒಳಗಡೆ ಆಲೂ ತೊಗೊಂಡಿದ್ದಲ್ಲ ಅದನ್ನು ಇಟ್ಕೊಂಡು ನೀಟಾಗಿ ಸ್ಟಫಿಂಗ್ ಮಾಡ್ಕೊಬೇಕು. ಇಲ್ಲಿ ಇಂಪಾರ್ಟೆಂಟು, ಸ್ಟಫಿಂಗ್ ಮಾಡೋದೇ ತುಂಬ ಇಂಪಾರ್ಟೆಂಟು. ಯಾವ ಕಡೆನೂ ಓಪನ್ ಆಗಬಾರ್ದು. ಆಲೂಗೆಡ್ಡೆದು ಇದಿದೆ ಸ್ಟಫಿಂಗ್ ಇದೆಯಲ್ವ, ಅದು ಆಚೆ ಎಲ್ಲೂ ಬರಬಾರ್ದು. ಆ ಥರ ನಾವು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ಇಷ್ಟಾದಮೇಲೆ ಇದನ್ನು ಇವಾಗ ನಾವು ಚಪಾತಿ ಉಜ್ಜುತ್ತೀವಲ್ವ, ಅದೇ ಥರ ಚಪಾತಿ ಲಟ್ಟಣಿಗೆ ತೊಗೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಉಜ್ಕೋಬೇಕಾಗತ್ತೆ. ನಾವು ಜಾಸ್ತಿ ಪ್ರೆಸ್ ಮಾಡೋದ್ರಿಂದ ಒಳಗಡೆ ಹಾಕಿರೋ ಹಿಟ್ಟು ಆಚೆ ಬಂದುಬಿಡುತ್ತೆ. ಅದರಿಂದ ನಿಧಾನಕ್ಕೆ ಉಜ್ಜಬೇಕು. ಅಂದರೆ ತುಂಬ ಅಗಲ ಏನು ಬೇಡ, ಮೀಡಿಯಮ್ ಸೈಜಲ್ಲಿ ನಮ್ಮ ಅಂಗೈ ಇರುತ್ತಲ್ವ ಅಷ್ಟು ನಾವು ಉಜ್ಜಿದ್ರೆ ಸಾಕು. ಇಷ್ಟ ಆದರೆ ಸಾಕು, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಕಡೆನೂ ಆಚೆ ಹಿಟ್ಟು ಬಂದಿಲ್ಲ. ಓಕೆ, ಇವಾಗ ಇದನ್ನು
ಒಂದು ಪ್ಯಾನ್ನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಚಪಾತಿ ಬೇಯಿಸೋ ಥರ ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಒಂದು ಸೈಡ್ ತಿರ್ಗಿಸಿದ್ಮೇಲೆ ಎಣ್ಣೆನ ಅಪ್ಲೈ ಮಾಡಬೇಕು. ಇದಕ್ಕೆ ಎರಡೂ ಸೈಡ್ ನಾವು ಎಣ್ಣೆನ ಅಪ್ಲೈ ಮಾಡ್ಕೊತ ಎರಡೂ ಸೈಡ್ ಮಡಚ್ತಾ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಬೆಂದಿರೋದು ಗೊತ್ತಾಗತ್ತೆ. ಸೇಮ್ ಇನ್ನು ಚಪಾತಿ ಪ್ರೊಸೀಜರೇ. ಬೆಂದ ಮೇಲೆ ತೆಗೆದ್ರೆ ಅಷ್ಟೇ, ಆಲೂ ಪರೋಟ ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಆಲೂ ಪರೋಟಗೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಅಂದರೆ ಟೊಮೆಟೊ ಪಲ್ಯ ಬರುತ್ತಲ್ವ, ಅದಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದ್ರ ಜೊತೆ ಮೊಸರು ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಮೊಸರು ಜೊತೆ ತಿಂದ್ರಂತೂ ಸೂಪರ್ ಆಗಿರುತ್ತೆ. ನಾನು ಪೊಟ್ಯಾಟೊ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಇದಿಷ್ಟ್ರ ಜೊತೆ ಆಲೂ ಪರೋಟನ ತಿಂತಾ ಇದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.